ಕೇಳುಗರೆಲ್ಲರಿಗೂ ವೀಣಾ ಪ್ರಮೋದ್ ಮಾಡುವ ನಮಸ್ಕಾರಗಳು. ಶುಭೋದಯ. ಇಂದು ಶಿವಪುರಾಣದಿಂದ ಆಯ್ದ ಕಥೆಗಳ ಮಾಲಿಕೆಯಲ್ಲಿ ನಾನು ರುದ್ರ ಸಂಹಿತೆಯಲ್ಲಿರುವಂತಹ ದಕ್ಷಯಜ್ಞದ ಕಥೆಯನ್ನ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಸ್ವಯಂಭುವ ಮನುವಿಗೆ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಎಂಬ 3 ಹೆಣ್ಣು ಮಕ್ಕಳಿರ್ತಾರೆ. ಆಕೂತಿ ಅನ್ನೋವಳು ರುಚಿ ಎಂಬುವನನ್ನ ಮದುವೆಯಾಗಿ ಅವನಿಂದ ಯಜ್ಞ ಎಂಬ ವಿಷ್ಣುವಿನ ಅಂಶದ ಮಗನನ್ನು ಹಾಗೂ ದಕ್ಷಿಣೆ ಎಂಬ ಮಗಳನ್ನ ಹೆರುತ್ತಾಳೆ. ದೇವಹೂತಿ ಕರ್ದಮ ಋಷಿಗೆ ಪತ್ನಿಯಾಗಿ ಕಪಿಲನಿಗೆ ತಾಯಿಯಾಗ್ತಾಳೆ. ಪ್ರಸೂತಿಯು ಬ್ರಹ್ಮನ ಮಗ ದಕ್ಷ ಪ್ರಜಾಪತಿಯನ್ನ ಮದುವೆಯಾಗ್ತಾಳೆ. ದಕ್ಷನದು ತುಂಬಾ ದೊಡ್ಡ ಕುಟುಂಬ. ಇವನು 16 ಹೆಣ್ಣು ಮಕ್ಕಳ ತಂದೆಯಾಗ್ತಾನೆ. ಮೊದಲ 13 ಕನ್ಯೆಯರನ್ನು ದಕ್ಷ ಯಮಧರ್ಮನಿಗೆ ಮದುವೆ ಮಾಡಿಕೊಟ್ಟ. ಇವರೆಲ್ಲರಿಗೂ ಗಂಡು ಮಕ್ಕಳಾಗತ್ತೆ. 13ನೆಯವಳಾದ ಮೂರ್ತಿ ದೇವಿಯಲ್ಲಿ ನರನಾರಾಯಣರೆಂಬ ಅವಳಿ ಮಕ್ಕಳಾಗ್ತಾರೆ. ನರನಾರಾಯಣರು ಮಹಾಪುರುಷರು. ಮುಂದೆ ದ್ವಾಪರ ಯುಗದಲ್ಲಿ ಇವರು ಅರ್ಜುನ ಕೃಷ್ಣರಾಗಿ ಹುಟ್ಟುತ್ತಾರೆ. ನರನಾರಾಯಣರು ಹುಟ್ಟಿದಾಗ ತಂಗಾಳಿ ಬೀಸಿ ನದಿ ಕೊಳಗಳ ನೀರು ನಿರ್ಮಲವಾಯಿತು. ಬ್ರಹ್ಮಾದಿ ದೇವತೆಗಳು ಇವರನ್ನ ಸ್ತುತಿಸಿದ್ರು. ಅದರಿಂದ ಮುದಗೊಂಡ ನರನಾರಾಯಣರು ಗಂಧಮಾದನ ಪರ್ವತಕ್ಕೆ ಹೋಗಿ ತಪೋನಿರತರಾದರು. ಶೇಷನೇ ನರರೂಪದಿಂದ ಅವತರಿಸಿದ್ದ ನರನಾಮಕ ಪರಮಾತ್ಮನು ಅನೇಕ ಅವತಾರಗಳನ್ನ ಮಾಡಿದ. ನರನಾರಾಯಣರು ತಪೋಮಗ್ನರಾಗಿದ್ದಾಗ ಆ ತಪಸ್ಸನ್ನ ಭಂಗಪಡಿಸೋಕೆ ಅಪ್ಸರ ಸ್ತ್ರೀಯರು ಪ್ರಯತ್ನಿಸಿದ್ರು. ಆಗ ನಾರಾಯಣನು ಅಪ್ಸರೆಯರಿಗಿಂತ ಸುಂದರಿಯಾದ ಊರ್ವಶಿಯನ್ನ ಸೃಷ್ಟಿ ಮಾಡಿದ. ದಕ್ಷನ 14ನೆಯ ಮಗಳು ಸ್ವಾಹಾದೇವಿ. ಇವಳನ್ನು ದಕ್ಷ ಅಗ್ನಿದೇವನಿಗೆ ಮದುವೆ ಮಾಡಿಕೊಟ್ಟಿದ್ದ. ದಕ್ಷನ ಕೊನೆಯ ಮಗಳು ಸತೀದೇವಿ. ಇವಳು ರುದ್ರನ ಪತ್ನಿಯಾಗಿ ದಾಕ್ಷಾಯಿಣಿ ಎಂದು ಹೆಸರಾಗಿ ಮಹಾಪತಿವ್ರತೆ ಎನಿಸಿದ್ದಳು. ಸಾಕ್ಷಾತ್ ಶಿವನೇ ದಕ್ಷನ ಅಳಿಯನಾಗಿದ್ದ. ಶಿವ ಕೈಲಾಸದಲ್ಲಿರುತ್ತಿದ್ದ. ಒಮ್ಮೆ ಮರೀಚಿ ಮೊದಲಾದ ಮಹರ್ಷಿಗಳೆಲ್ಲರೂ ಸೇರಿ ಸತ್ರಯಾಗ ಎಂಬ ಯಾಗವನ್ನ ಕೈಗೊಳ್ತಾರೆ. ಆ ಯಾಗಕ್ಕೆ ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳು ಮುನಿಗಳು ಬಂದಿದ್ದರು. ರುದ್ರನೂ ಸಹ ಬಂದಿದ್ದ. ಯಾಗಕ್ಕೆ ದಕ್ಷ ಪ್ರಜಾಪತಿಯು ಬಂದಾಗ ಎಲ್ಲ ಮುನಿಗಳು ದೇವತೆಗಳು ಎದ್ದು ನಿಂತು ಗೌರವ ಸೂಚಿಸಿದರು. ಚತುರ್ಮುಖ ಬ್ರಹ್ಮನೇ ಸಭೆಗೆ ಅಧಿಪತಿಯಾದುದರಿಂದ ಅವನು ಎದ್ದು ನಿಲ್ಲಲಿಲ್ಲ. ಅವನು ದಕ್ಷನಿಗಿಂತ ಹಿರಿಯನೇ ಇದ್ದನು. ಆದರೆ ದಕ್ಷನು ಅಳಿಯನಾದ ಶಿವನು ಕುಳಿತಲ್ಲಿಯೇ ಕಾಲು ಚಾಚಿ ಕುಳಿತಿದ್ದ. ಎದ್ದು ನಿಲ್ಲಲೂ ಇಲ್ಲ, ವಂದಿಸಲೂ ಇಲ್ಲ. ದಕ್ಷನದು ಸಾಮಾನ್ಯ ತಿಳುವಳಿಕೆಯಾಗಿ ತನ್ನ ಅಳಿಯನು ತನಗಿಂತಲೂ ಕಿರಿಯನಾಗಿದ್ದರೂ ದೊಡ್ಡ ಸಭೆಯಲ್ಲಿ ತನ್ನನ್ನ ಅಲಕ್ಷಿಸಿ ಅವಮಾನ ಮಾಡಿದ ಅಂತ ಶಿವನನ್ನ ಕುರಿತು ಸಿಟ್ಟಿಗೆದ್ದು ಅವನ ಬಗ್ಗೆ ಹೀನಾಯವಾಗಿ ಮಾತನಾಡ್ತಾನೆ. ಶಿವ ಸ್ಮಶಾನವಾಸಿ. ಇಂತಹವನಿಗೆ ಗೆಳೆಯರು ಯಾರು ಬಲ್ಲಿರಾ? ಪಿಶಾಚಿಗಳು. ಚಿತೆಗಳ ಬೂದಿ ಇವನ ಗಂಧ. ಶವಗಳ ಮೇಲೆ ಹಾಕಿದ ಹೂವುಗಳೇ ಇವನ ಮಾಲೆ. ಆಭರಣಗಳೋ ಚಿನ್ನ ವಜ್ರಗಳ ಸರವಲ್ಲ, ಎಲುಬುಗಳ ಮಾಲೆ. ನನ್ನ ಮಗಳಾದ ದಾಕ್ಷಾಯಿಣಿಯನ್ನ ಈ ಶಿವನಿಗೆ ಕೊಟ್ಟಿದ್ದು ಅವಿವೇಕವಾಯಿತು. ಕೊಳಕನಿಗೆ ವೇದ ಬೋಧಿಸಿದಂತಾಯಿತು. ನನ್ನ ಮಗಳು ತ್ರಿಲೋಕ ಸುಂದರಿ, ಇವನೋ ಕುರೂಪಿ. ಇವನು ಲೋಕಪಾಲಕನಂತೆ. ಲೋಕ ಉದ್ಧಾರವಾದಂತೆಯೇ. ಯಜ್ಞದಲ್ಲಿ ಕೊಡುವ ಹವಿಸ್ಸಿನಲ್ಲಿ ಇವನಿಗೆ ಭಾಗವಿಲ್ಲದೆ ಹೋಗಲಿ. ಇವನು ಪೂಜೆ ಮಾಡುವವರೆಲ್ಲ ದುರ್ಗತಿಗೀಡಾಗಲಿ ಎಂದು ಮಾತನಾಡಿ ಅಲ್ಲಿರಲಾಗದೆ ಹೊರಟು ಹೋಗ್ತಾನೆ. ದಕ್ಷ ವ್ಯಗ್ರನಾಗಿ ಅರಿವಿಲ್ಲದೆ ಇಷ್ಟೆಲ್ಲಾ ಮಾತನಾಡಿದರೂ ಬ್ರಹ್ಮಾದಿಗಳು ಮೌನವಾಗಿಯೇ ಇದ್ದರು. ಶಿವನು ದಕ್ಷನಿಗೆ ಏನೂ ಉತ್ತರ ಕೊಡದೆ, ಇಲ್ಲ ಸಿಟ್ಟಿಗೆ ಕೂಡ ಏಳದೆ ಅಲ್ಲಿಂದ ಕೈಲಾಸಕ್ಕೆ ಹೊರಟು ಹೋಗ್ತಾನೆ. ಅಷ್ಟರಲ್ಲಿ ಶಿವನ ಕಿಂಕರನಾದ ನಂದಿಯು ದಕ್ಷನನ್ನ ನಿಂದಿಸುತ್ತಾ, ಇವನೊಬ್ಬ ಅವಿವೇಕಿ. ಇವನಿಗೆ ಶಿವ ಯಾರು ಎಂದೇ ತಿಳಿದಿಲ್ಲ. ದೇಹಾಭಿಮಾನಿಯಾದ ಇವನಿಗೆ ಗೌರವ ಸಲ್ಲಲಿಲ್ಲವೆಂದು ಶಿವನಿಗೆ ಅವಮಾನ ಮಾಡಿ ಶಪಿಸಿದ. ಇವನು ದೇಹಾಭಿಮಾನದಿಂದ ಸಂಸಾರ ಬಂಧನದಲ್ಲಿಯೇ ನರಳುವಂತಾಗಲಿ. ಇವನಿಗೆ ಕುರಿಯ ತಲೆಯುಂಟಾಗಲಿ ಅಂತ ಶಾಪವೇತ್ತ. ದಕ್ಷ ಅಹಂಕಾರಿ. ಶಿವನಲ್ಲಿ ದ್ವೇಷ ಸಾಧಿಸ್ತಾ ಹೋದ. ಬ್ರಹ್ಮನು
ಕೆಲ ದಿನಗಳಲ್ಲಿಯೇ ದಕ್ಷನಿಗೆ ಪ್ರಜಾಪತಿ ಎಂದು ಹೇಳಿ ದೊರೆ ಪಟ್ಟ ಕಟ್ಟಿದ. ಇದರಿಂದ ದಕ್ಷನ ಅಹಂಕಾರ ಇಮ್ಮಡಿಯಾಯಿತು. ಶಿವನಲ್ಲಿದ್ದ ಮನಸ್ತಾಪ ಕೂಡ ಹೆಚ್ಚಾಯಿತು. ದಕ್ಷ ಬ್ರಹ್ಮನು ವಾಜಪೇಯ ಎಂಬ ಯಾಗವನ್ನು ಮಾಡಿ ಬೃಹಸ್ಪತಿವನ ಎಂಬ ಮಹಾಯಾಗವನ್ನ ನಡೆಸೋಕೆ ನಿಶ್ಚಯ ಮಾಡಿದ. ಅದೊಂದು ನಿರೀಶ್ವರ ಯಾಗವಾಯಿತು. ಕಾರಣ ಆ ಯಾಗಕ್ಕೆ ಎಲ್ಲ ಲೋಕದವರಿಗೂ ಆಹ್ವಾನ ಹೋಯಿತಾದರೂ ರುದ್ರನಿಗೆ ಅಂದರೆ ಶಿವನಿಗೆ ಮಾತ್ರ ಆಹ್ವಾನ ಹೋಗಲಿಲ್ಲ. ದಕ್ಷಾಧ್ವರಕ್ಕೆ ಬರದವರೇ ಇಲ್ಲ. ದಕ್ಷ ಯಜ್ಞದ ವೈಭವವೂ ಹೇಳತೀರದು. ಆ ಯಜ್ಞಕ್ಕೆ ಹೋಗುವವರು ಅನೇಕರು ಕೈಲಾಸ ದ್ವಾರದ ಮುಂದಿನಿಂದಲೇ ಹೋಗುತ್ತಿದ್ದುದನ್ನ ದಾಕ್ಷಾಯಣಿ ಕಂಡಳು. ಸತೀದೇವಿಗೆ ತಾನೂ ತನ್ನ ತಂದೆ ಮಾಡುತ್ತಿದ್ದ ಯಜ್ಞ ನೋಡಲು ಹೋಗಿ ಬರೋ ಆಸೆ ಉಂಟಾಯಿತು. ಆದರೆ ದಕ್ಷ ತನ್ನ ಮಗಳಿಗಾಗಲಿ ಅಳಿಯನಿಗಾಗಲಿ ಆಹ್ವಾನ ಕಳುಹಿಸಿರಲಿಲ್ಲ. ದಾಕ್ಷಾಯಣಿ ತನ್ನ ತಂದೆ ಹೀಗೇಕೆ ಮಾಡಿದ ಅಂತ ಅಚ್ಚರಿಪಟ್ಲು. ತನ್ನ ಮೇಲೆ ತುಂಬಾ ಪ್ರೀತಿ ಇರುವ ತಂದೆ ನನ್ನನ್ನೇಕೆ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಎಂಬ ಆಲೋಚನೆ ಉಂಟಾಗಿ ಶಿವನ ಬಳಿಗೆ ಹೋಗಿ, ಸ್ವಾಮಿ, ಪತಿದೇವ, ನನ್ನ ತಂದೆ ದೊಡ್ಡ ಯಜ್ಞ ಮಾಡುತ್ತಿರುವನಂತೆ. ಯಜ್ಞ ಕಾರ್ಯದ ಸಿದ್ಧತೆಯಲ್ಲಿರಬೇಕಾದರೆ ನಮ್ಮನ್ನು ಕರೆಯಲು ಮರೆತಿರಬಹುದು. ತಂದೆಯ ಮನೆಗೆ ನಾನು, ಮಾವನ ಮನೆಗೆ ನೀವು ಹೋಗುವುದು ಇದ್ದೇ ಇರುತ್ತದೆ. ಯಜ್ಞ ನೋಡಲು ಹೋಗಿ ಬರೋಣವೇ ಅಂತ ಕೇಳಿದ್ಲು. ಶಿವ ದಾಕ್ಷಾಯಣಿಗೆ ಉತ್ತರಿಸಿ, ಪ್ರಿಯೆ, ಕರೆಯದ ಕಡೆಗೆ ಹಾಗೆ ಹೋಗುವುದು ಸರಿಯಲ್ಲ. ನಿನ್ನ ತಂದೆ ನಮ್ಮನ್ನು ಕರೆದಿಲ್ಲ ಎಂದ ಮೇಲೆ ನಾವು ಹೋದರೆ ಅವನು ಆದರಿಸುವುದಿಲ್ಲ. ಹಿಂದೆ ನಡೆದ ಒಂದು ಯಾಗದಲ್ಲಿ ನನ್ನನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿ ನನ್ನನ್ನು ಹೀನಾಯವಾಗಿ ನಡೆಸಿಕೊಂಡ ನಿನ್ನ ತಂದೆ. ಹಾಗಿರುವಾಗ ನಾನಂತೂ ಬರುವುದಿಲ್ಲ. ಇನ್ನು ನೀನು ಹೋಗುವುದು ಅಪಮಾನಕರವೇ ಅಂತ ಹೇಳಿ ಸುಮ್ಮನಾದ. ಗಂಡನ ಮಾತಿನಿಂದ ದಾಕ್ಷಾಯಣಿಗೆ ದುಃಖವಾಯಿತು. ಹೆಣ್ಣು ಮಕ್ಕಳಿಗೆ ತವರು ಮನೆ ಎಂದರೆ ಪ್ರಾಣ. ಯಜ್ಞದ ನೆಪದಲ್ಲಾದರೂ ತನ್ನ ತಾಯಿ, ತಂದೆ, ಅಕ್ಕ ತಂಗಿಯರು, ಬಂಧು ಬಳಗವನ್ನು ನೋಡುವ ಆಸೆಯಾಯಿತು. ಪತಿ ಬೇಡವೆಂದರೂ ದಾಕ್ಷಾಯಣಿ ಒಬ್ಬಳೇ ತಂದೆಯ ಮನೆಗೆ ಹೊರಟಳು. ಮದುವೆ ಆದ ಹೆಣ್ಣು ತಂದೆಯ ಮನೆಗೆ ಹೋದರೂ ಗಂಡನ ಜೊತೆ ಹೋಗಬೇಕು, ಅದು ಕ್ರಮ. ಇಲ್ಲಿ ದಾಕ್ಷಾಯಣಿ ಶಿವನೊಡನೆ ಹೋಗದಿದ್ದರೂ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ನಂದಿ ಅವಳನ್ನು ಹಿಂಬಾಲಿಸಿದ. ಜೊತೆಗೆ ಇನ್ನೂ ಕೆಲವು ಶಿವಗಣಗಳು ಅನುಸರಿಸಿದರು. ಯಾಗ ಮಂಟಪಕ್ಕೆ ಬಂದವಳು ಸತಿ ಒಬ್ಬಳೇ ಒಳಗೆ ಹೋದಳು. ದಕ್ಷ ಬ್ರಹ್ಮ ಯಾಗ ಕರ್ಮದಲ್ಲಿ ನಿರತನಾಗಿದ್ದ. ಮಗಳು ಬಂದುದು ತಿಳಿದರೂ ನೋಡಿಯೂ ನೋಡದವನಂತೆ ಇದ್ದು ಬಿಟ್ಟ. ತಾಯಿ ತಂಗಿಯರು ಸ್ವಾಭಾವಿಕವಾಗಿಯೇ ಸತಿಯನ್ನ ಆದರಿಸಿದರು. ಆದರೆ ತಂದೆ ಮಗಳನ್ನ ಬರಮಾಡಿಕೊಳ್ಳಲಿಲ್ಲ. ಅವನಿಗೆ ಶಿವನ ಮೇಲಿದ್ದ ಕೋಪ ಎಳ್ಳಷ್ಟೂ ಕಡಿಮೆ ಆಗಿರಲಿಲ್ಲ. ಯಜ್ಞದಲ್ಲಿಯೂ ರುದ್ರ ಭಾಗವನ್ನು ಕೊಡದೆ ಹೋಮ ಮಾಡುತ್ತಿದ್ದನು. ದಾಕ್ಷಾಯಿಣಿ ನೋಡುವಷ್ಟು ಕಾಲ ನೋಡಿದಳು. ಸಹನೆಗೂ ಒಂದು ಮಿತಿ ಇರುತ್ತದೆ. ತಂದೆ ಶಿವನಿಗೆ ಮಾಡಿದ ಅಪಮಾನವನ್ನ ಸಹಿಸದಾದಳು. ಅವಳಿಗೆ ಎಲ್ಲಿಲ್ಲದ ರೋಷ ಉಕ್ಕಿತು. ಶ್ರೋತೃಗಳೇ, ಇದು ದಕ್ಷಯಜ್ಞದ ಮೊದಲನೆಯ ಭಾಗದ ಕತೆ. ಇದರ ಮುಂದುವರೆದ ಭಾಗವನ್ನ ನಾನು ನಿಮಗೆಲ್ಲ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸುತ್ತೇನೆ. ಧನ್ಯವಾದಗಳು.